ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ತಾಯಿಯನ್ನೇ ಸುಟ್ಟು ಕೊಲೆ ಮಾಡಿದ್ದಾನೆ ಪಾಪಿ ಮಗ. ಕಾಸರಗೋಡಿನ ಮಂಜೇಶ್ವರದಲ್ಲಿ ಆಗಿರುವಂತಹ ಭೀಕರ ಘಟನೆ ಇದು. ತಾಯಿಗೆ ಬೆಂಕಿ ಇಟ್ಟು ಆಕೆಯನ್ನ ಸುಟ್ಟು ಹಾಕಿದ್ದಾನೆ. ಒರ್ಕಾಡಿ ಮೂಲದ ಹಿಲ್ಡಾರನ್ನ ಮಗ ಮೆಲ್ವಿನ್ ಕೊಂದಿರೋದು. 60 ವರ್ಷದ ತಾಯಿ ಹಿಲ್ಡಾರನ್ನ ಸುಟ್ಟು ಕೊಂದಿದ್ದಾನೆ ಪಾಪಿ ಮಗ. ತಾಯಿಯನ್ನ ಹತ್ಯೆ ಮಾಡಿ ಆತ ಎಸ್ಕೇಪ್ ಆಗಿದ್ದಾನೆ. ಮನೆ ಪಕ್ಕದ ಕಾಡಿನಲ್ಲಿ ಮೃತದೇಹವನ್ನ ಬಿಸಾಡಿ ಆತ ಕಾಲ್ಕಿತ್ತಿರೋದು. ಕರ್ನಾಟಕದತ್ತ ಓಡಿ ಬಂದಿರುವ ಪಾಪಿ ಮಗ ಮೆಲ್ವಿನ್ 9 ತಿಂಗಳು ಹೆತ್ತು ಹೊತ್ತ ತಾಯಿಯನ್ನ ಕರುಣೆ ಇಲ್ಲದೆ ಸುಟ್ಟು ಹಾಕಿದ್ದಾನೆ ಅಂದ್ರೆ ಎಂತಹ ನೀಚ ಆಯಿತು, ಎಂತಹ ಪಾಪಿ. ಒರ್ಕಾಡಿಯಲ್ಲಿ ಆಗಿರುವಂತಹ ಘಟನೆ ಇದು. 60 ವರ್ಷ ತಾಯಿಗೆ. ಆದರೆ ಏನು ಕಾರಣ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆತ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಕಾಡಿನಲ್ಲಿ ಆ ಮೃತದೇಹ ಪತ್ತೆಯಾಗಿದೆ. ಮನೆ ಪಕ್ಕದಲ್ಲೇ ಇತ್ತು ಆ ಕಾಡು. ಮಧ್ಯರಾತ್ರಿ ಮಲಗಿದ್ದ ವೃದ್ಧ ತಾಯಿಯನ್ನ ಈ ರಾಕ್ಷಸ ಎಬ್ಸಿ ಕರ್ಕೊಂಡು ಹೋಗಿದ್ದಾನೆ. ಅಡುಗೆ ಕೋಣೆಗೆ ಕರ್ಕೊಂಡು ಹೋಗಿ ಈ ರೀತಿಯ ಕೃತ್ಯವನ್ನ ಎಸಗಿದ್ದಾನೆ. ತಾಯಿಯ ಮೈ ಮೇಲೆ ಪೆಟ್ರೋಲ್ ಅನ್ನ ಸುರಿದು ಬೆಂಕಿಯನ್ನ ಹಚ್ಚಿಬಿಟ್ಟಿದ್ದಾನೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ತಾಯಿ ಮೇಲೆ ಈ ರೀತಿಯ ಕ್ರೌರ್ಯವನ್ನ ಮಗ ಮೆರೆದಿರೋದು. ಪಕ್ಕದ ಮನೆಗೆ ಹೋಗಿ ತಾಯಿ ಕಣ್ಮರೆಯಾಗಿದ್ದಾರೆ ಅಂತ ಹೇಳಿದ್ನಂತೆ. ಚಿಕ್ಕಮ್ಮನ ಬಳಿ ಹೋಗಿ ಸುಳ್ಳು ಹೇಳಿದ್ದ ಆರೋಪಿ ಮೆಲ್ವಿನ್ ಮಾಡೋದೆಲ್ಲ ಮಾಡಿಬಿಟ್ಟು ತನಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಾಟಕ ಮಾಡಿಕೊಂಡು ನಮ್ಮಮ್ಮ ಕಾಣೆಯಾಗಿದ್ದಾರೆ, ಎಲ್ಲೂ ಕಾಣಿಸ್ತಾ ಇಲ್ಲ, ಮಧ್ಯರಾತ್ರಿ 1 ಗಂಟೆ ಆಗಿದೆ, ಇದುವರೆಗೂ ಕೂಡ ಪತ್ತೆ ಇಲ್ಲ ಅಂತ ಹೇಳಿ ಸುಳ್ಳಿನ ಕಥೆಯನ್ನ ಹೇಳೋದಕ್ಕೆ ಮುಂದಾಗಿದ್ದಾನೆ. ನಂತರದಲ್ಲಿ ಈ ಪ್ರಕರಣ ಬೆಳಕಿಗೂ ಕೂಡ ಬಂದಿದೆ. ಅದು ಹೇಗೆ ಬಂತು ಅನ್ನೋ ವಿಚಾರವನ್ನ ಕೂಡ ನಿಮ್ಮ ಮುಂದಿಡ್ತೀವಿ. ಇನ್ನು ಚಿಕ್ಕಮ್ಮ ಲೊಲಿಟಾರಿಗೆ ಸಂಶಯ ಬಂದು ಹೊರಗಡೆ ಬರ್ತಾರೆ. ಈ ವೇಳೆ ಲೊಲಿಟಾ ತಲೆ ಮೇಲೂ ಕೂಡ ಈತ ಗಂಭೀರವಾಗಿ ಹಲ್ಲೆಯನ್ನ ಮಾಡ್ತಾನೆ. ಚಿಕ್ಕಮ್ಮ ಲೊಲಿಟಾ ಮೇಲೂ ಕೂಡ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಹಚ್ಚೋದಕ್ಕೆ ಮುಂದಾಗ್ತಾನೆ. ಲೊಲಿಟಾ ಕಿರ್ಚಾಡಿದಾಗ ಅಕ್ಕಪಕ್ಕದ ನಿವಾಸಿಗಳೆಲ್ಲರೂ ಕೂಡ ಹೊರಗಡೆ ಓಡ್ ಬರ್ತಾರೆ. ತಕ್ಷಣ ಅವರನ್ನ ಮಂಗಳೂರಿನ ಎನಪೋಯ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಐಸಿಯುವಿನಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಚಿಕ್ಕಮ್ಮ ಲೊಲಿಟಾ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಏನೋ ಡೌಟ್ ಬಂತೋ ಏನೋ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಇನ್ನು ನಮ್ಮ ಮನೆಗೆ ಹೋದ್ರೆ ಎಲ್ಲಿ ತಾಯಿಯನ್ನ ಹತ್ಯೆ ಮಾಡಿರುವಂತಹ ವಿಷಯ ಗೊತ್ತಾಗ್ಬಿಡುತ್ತೋ ಅನ್ನೋ ಕಾರಣಕ್ಕೆ ಈತ ಭಯ ಬಿದ್ದು ತನ್ನ ಚಿಕ್ಕಮ್ಮನನ್ನು ಕೂಡ ಮುಗಿಸೋದಕ್ಕೆ ಮುಂದಾಗ್ತಾನೆ. ಆಕೆಗೆ ತಲೆಗೆ ಬಲವಾಗಿ ಹೊಡಿತಾನೆ. ಕೆಳಗಡೆ ಬಿದ್ದ ತಕ್ಷಣ ಅವರ ಮೇಲೂ ಕೂಡ ಪೆಟ್ರೋಲ್ ಸುರಿದು ಬೆಂಕಿಯನ್ನು ಹಚ್ಚೋದಕ್ಕೆ ಮುಂದಾಗ್ತಾನೆ. ಬೆಂಕಿ ಹಚ್ತಾನೆ ಕೂಡ. ಆದರೆ ತಕ್ಷಣ ಅಕ್ಕಪಕ್ಕದಲ್ಲಿದ್ದವರು ಬಂದು ಲೊಲಿಟಾ ಅವರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಈ ಮೆಲ್ವಿನ್ ಯಾಕೆ ಈ ರೀತಿ ಮಾಡ್ದ, ಏನ್ ಕಾರಣ ಅನ್ನೋದ್ರ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ? ಹೆತ್ತ ತಾಯಿಯನ್ನ ಇಷ್ಟೊಂದು ಕ್ರೂರವಾಗಿ ಕೊಂದಿದ್ದಾನೆ ಅಂದ್ರೆ, ಹಾಗೇನೆ ಚಿಕ್ಕಮ್ಮನ ಹತ್ಯೆಗೂ ಕೂಡ ಪ್ರಯತ್ನ ಪಟ್ಟಿದ್ದಾನೆ ಅಂದ್ರೆ ಇದರ ಹಿಂದೆ ಏನ್ ಕಾರಣ ಇದೆ ಅಂತ ಹೇಳಿ, ಈತನ ಮಾನಸಿಕ ಸ್ಥಿಮಿತತೆ ಹೇಗಿದೆ ಅಂತ ಹೇಳಿ ಅದರ ಪ್ರಶ್ನೆಯನ್ನು ಕೂಡ ನಾವು ಇಲ್ಲಿ ಎತ್ತಲೇಬೇಕಾಗುತ್ತೆ. ಖಂಡಿತ ಮಧು, ಇಲ್ಲಿ ಈ ಒಂದು ಅಮಾನುಷವಾದ ಘಟನೆ, ಒಂದು ನಿರ್ದಯವಾದಂತಹ ಘಟನೆ ಈ ಒಂದು ಗಡಿ ಪಕ್ಕದಲ್ಲಿ, ಅಂದರೆ ಏನು ಕರ್ನಾಟಕ ಕೇರಳ ಬಾರ್ಡರ್ನಲ್ಲೇ ಬರುವಂತಹ ಕಾಸರಗೋಡಿನ ಏನು ಈ ಒಂದು ಮಂಜೇಶ್ವರ ಏನಿದೆ, ವರ್ಕಾಡಿ ಮೂಲದ ಮಹಿಳೆಯನ್ನ ಮಂಜೇಶ್ವರದ ಲಿಮಿಟ್ಸ್ನಲ್ಲಿ ಈ ರೀತಿ ಒಂದು ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸೋದಾದರೆ ಏನು ಸ್ವಂತ ತಾಯಿಯನ್ನೇ ಈ ರೀತಿ ಅಂದರೆ ಪೆಟ್ರೋಲನ್ನು ಹಾಕಿ ಸುಟ್ಟು ಕೊಲೆಗೈದಿರುವಂಥದ್ದು, ಮತ್ತು ಅವರ ಚಿಕ್ಕಮ್ಮನನ್ನು ಕೂಡ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು. ಅಂದರೆ ಪರ್ಟಿಕ್ಯುಲರ್ ಆಗಿ ಆತ ಈ ಒಂದು ಕೃತ್ಯವನ್ನು ಯಾಕೆ ಎಸಗದ ಅನ್ನೋದು ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ಯಾಕೆಂತ ಹೇಳಿದ್ರೆ ಆತ ಕೂಡ ಇನ್ನೂ ಬಂಧನ ಆಗಿಲ್ಲ. ಕೇರಳ ಪೊಲೀಸರು ಈಗ ಆತನನ್ನ ಹುಡುಕಾಟ ಮಾಡ್ತಾ ಇದ್ದಾರೆ. ಸೊ ಕರ್ನಾಟಕ ಆತ ಈ ಮಂಗಳೂರು ಸೈಡ್ನಲ್ಲೇ ಪರಾರಿಯಾಗಿದ್ದಾನೆ ಅನ್ನೋ ವಿಚಾರ ಇರೋದ್ರಿಂದ ಸೊ ಮಂಗಳೂರು ಪೊಲೀಸರ ಸಹಕಾರವನ್ನು ಕೂಡ ಪಡ್ಕೊಂಡು ಹುಡುಕಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದ್ರೆ ಏನು ಮಧ್ಯರಾತ್ರಿ 1 ಗಂಟೆಯಲ್ಲಿ ಈ ಒಂದು ಘಟನೆ ಅಂದ್ರೆ ಕೃತ್ಯ ನಡೆದಿರುವಂಥದ್ದು. ಅಂದ್ರೆ ಏನಾದರೂ ಇವನು ಪ್ಲಾನ್ ಮಾಡ್ಕೊಂಡಿದ್ನ, ಇಲ್ಲ ಅಚಾನಕ್ ಆಗಿ ಯಾವ್ದಾದ್ರು ಒಂದು ಸಾಂದರ್ಭಿಕ ಅಂತ ಸಂದರ್ಭ ಬಂತು ಅನ್ನೋದು ಗೊತ್ತಾಗ್ತಿಲ್ಲ. ಆದ್ರೆ ಆತ ಇಂಥದ್ದೊಂದು
ನೀಚ ಕೆಲಸವನ್ನು ಮಾಡಿರುವಂಥದ್ದು. ಸೊ 1 ಗಂಟೆಯಲ್ಲಿ ತನ್ನ ತಾಯಿಯ ತಲೆ ಮೇಲೆ ಪೆಟ್ರೋಲನ್ನು ಸುರಿತಾನೆ. ಪೆಟ್ರೋಲನ್ನು ಸುರಿದು ಬೆಂಕಿ ಹಚ್ಚಿ ಅದಾದ ಬಳಿಕ ಮೃತದೇಹವನ್ನು ಅಂದರೆ ರಾತ್ರಿಯಲ್ಲಿ ಆ ಒಂದು ಅವರ ಮನೆ ಸುತ್ತಮುತ್ತ ಕಾಡಿನಂಥ ಪ್ರದೇಶ ಆಗಿರುತ್ತೆ. ಸೊ ಆ ಒಂದು ಮೃತದೇಹವನ್ನು ಕಾಡಿಗೆ ಎಸಿತಾನೆ. ಕಾಡಿಗೆ ಎಸೆದು ಮತ್ತೆ ಆ ಪಕ್ಕದ ಮನೆಯಲ್ಲೇ ಇದ್ದಂತಹ ಅವರ ಚಿಕ್ಕಮ್ಮ ಏನಿರುತ್ತೆ ಅವ್ರ ಚಿಕ್ಕಮ್ಮನ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಆತ ಡ್ರಾಮಾ ಮಾಡಿರ್ತಾನೆ, ಅಂದರೆ ಆತನ ತಾಯಿ ಕಾಣ್ತಾ ಇಲ್ಲ ಅಂತ ಹೇಳಿ ಡ್ರಾಮಾವನ್ನು ಮಾಡಿರ್ತಾರೆ. ಸೊ ಇವನ ಮೇಲೆ ಏನೋ ಸ್ವಲ್ಪ ಸಂಶಯ ಬರುತ್ತೆ. ಸೊ ಹೌದಾ ನೋಡೋಣ ಅಂತ ಹೇಳಿ ಅವರ ಮನೆ ಪಕ್ಕದಲ್ಲೇ ಇರುವಂತಹ ಮನೆ ಕಡೆಗೆ ಅವರ ಚಿಕ್ಕಮ್ಮ ಹೋಗಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಇವನು ಇನ್ನೇನಾದರೂ ಅವರು ಮನೆ ಒಳಗಡೆ ಹೋದರೆ ಅಲ್ಲಿ ಸುಟ್ಟಿರುವಂಥದ್ದು ಇದೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಇಮಿಡಿಯೇಟ್ ಅವರಿಗೂ ಕೂಡ ಪೆಟ್ರೋಲನ್ನು ಹಾಕ್ತಾನೆ, ಬೆಂಕಿ ಹಚ್ಚೋ ಯತ್ನವನ್ನು ಮಾಡ್ತಾನೆ, ಕೊಲೆ ಯತ್ನಕ್ಕೆ ಕೂಡ ಮುಂದಾಗ್ತಾನೆ. ಸದ್ಯಕ್ಕೆ ಅದೃಷ್ಟವಶಾತ್ ಅವರು ಪ್ರಾಣಾಪಾಯದಿಂದ ಬದುಕುಳಿದಿದ್ದಾರೆ. ಅವರನ್ನು ತಕ್ಷಣ ಅಲ್ಲಿನ ಸ್ಥಳೀಯರು ಮಂಗಳೂರಿನ ಒಂದು ಯನಪೋಯ ಆಸ್ಪತ್ರೆಗೆ ಕರ್ಕೊಂಡು ಬಂದು ಅಲ್ಲಿಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥದ್ದು. ಮತ್ತು ಈ ಒಂದು ಎಲ್ಲ ಘಟನೆ ಆದ ಬಳಿಕ ಅವನು ಮಧ್ಯರಾತ್ರಿಯೇ ಕೂಡ ಪರಾರಿಯಾಗಿರುವಂಥದ್ದು. ಅಲ್ಲಿಂದ ನೆಡ್ಕೊಂಡು ಬಂದು ಮತ್ತೆ ಬೇರೆ ಬೇರೆ ಕಡೆಯಿಂದ ಮಂಗಳೂರು ಭಾಗ ತಲುಪಿದ್ದಾನೆ. ಕರ್ನಾಟಕಕ್ಕೆ ಬಂದು ಕರ್ನಾಟಕ ಅಂದರೆ ಕೇರಳ ಬಾರ್ಡರ್ನ ಕ್ರಾಸ್ ಮಾಡ್ಕೊಂಡು ಬಂದು ಈ ಕಡೆ ಹೋಗಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಈಗ ಪೊಲೀಸರು ಆತನ ಹಿಂದೆ ಬಿದ್ದಿದ್ದಾರೆ. ಇಂಥದ್ದೊಂದು ಅಮಾನುಷವಾಗಿ ಹೆತ್ತ ತಾಯಿಯನ್ನೇ ಈ ರೀತಿ ಮಾಡುವಂತಹ ಕೃತ್ಯ, ಅಂದರೆ ಹೆತ್ತ ತಾಯಿಯನ್ನು ಸಾಯಿಸಿದ್ದಾನೆ, ತನ್ನ ಸ್ವಂತ ಚಿಕ್ಕಮ್ಮನಿಗೆ ಕೂಡ ಕೊಲೆ ಯತ್ನವನ್ನು ಮಾಡಿದ್ದಾನೆ. ಸೊ ಪ್ರಮುಖವಾಗಿ ಈ ಒಂದು ಕೊಲೆ ಮಾಡಿದ್ದು ಮತ್ತು ಕೊಲೆ ಯತ್ನ ಮಾಡಿದ್ದು ಏನಕ್ಕೆ ಅನ್ನೋದನ್ನು ಆತನನ್ನು ಹಿಡಿದ ಮೇಲೆ ಪೊಲೀಸರನ್ನ ಮಾಹಿತಿ ಸಿಗಬೇಕಾಗಿದೆ. ಮಧುಶ್ರೀ, ಧನ್ಯವಾದ ಪೃಥ್ವಿ ತಮ್ಮ ಮಾಹಿತಿಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.